ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಂಡೂರು ಪಟ್ಟಣದ ವೀರಶೈವ ಲಿಂಗಾಯತ ಸಮಾಜ ತಾಲೂಕು ಘಟಕದ ವತಿಯಿಂದ ಜಗಜ್ಯೋತಿ ಬಸವಣ್ಣ ಅವರ ಜಯಂತಿ ಪ್ರಯುಕ್ತವಾಗಿ ಪ್ರತಿಭಾ ಪುರಸ್ಕಾರ ಹಾಗೂ ವಿಶೇಷ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆದರ್ಶ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿತ್ತು. ಪ್ರಾರಂಭದಲ್ಲಿ ತೆರೆದ ವಾಹನದ ಮೂಲಕ ಬಸವ ಪುತ್ಥಳಿ ಮೆರವಣಿಗೆ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಅನಿಲ್ ಕುಮಾರ್ ಚಾಲನೆ ಕೊಟ್ಟಿದ್ರು. ಈ ಮೆರವಣಿಗೆ ಡೊಳ್ಳು, ತಮಟೆ, ನಂದಿಕೋಲು, ಭಜನಿಯವರ ತಂಡದೊಂದಿಗೆ ಗಣೇಶ ದೇವಸ್ಥಾನದಿಂದ ಪ್ರಾರಂಭಗೊಂಡು ಆದರ್ಶ ಕಲ್ಯಾಣ ಮಂಟಪದವರೆಗೆ ಸಾಗಿದೆ. ನಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದ ಬಳ್ಳಾರಿ ಲೋಕಸಭಾ ಸಂಸದ ಇ ತುಕಾರಾಂ ಅವರು ಮಾತನಾಡಿ, ಬಸವಣ್ಣ ಅವರಂತೆ ನಾವು ನೀವೆಲ್ಲರೂ ಕೂಡ ಆದರ್ಶ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಸನ್ಮಾರ್ಗದಲ್ಲಿ ನಡೆದು ಉತ್ತಮ ಶಿಕ್ಷಣವನ್ನ ಅರಿತುಕೊಂಡು ಮುನ್ನಡೆದರೆ ಮಾತ್ರ ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಸಾಧ್ಯವಾಗುತ್ತೆ. ಅಂತ್ಯ ನಾನು ಇಂದಿನ ಸಂಸದನಾಗಿ ನಿಮ್ಮ ಮುಂದೆ ಮಾತನಾಡುತ್ತಿದ್ದೀನಿ ಎಂದಿದ್ದಾರೆ. ಹಾಗೆಯೇ ಪ್ರಸಕ್ತ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯದಲ್ಲಿ ಅಂದುಕೊಂಡಿದ್ದನ್ನ ಸಾಧಿಸಲಿ ಅಂತ ಶುಭ ಹಾರೈಸಿದ್ರು. ನಮ್ಮ ವಸತಿ ಮೇಷ ಕುಂತ್ಕೊಂಡಿದ್ದಾರೆ, ಜೊತೆಗೆ ಅಣ್ಣರು, ನಮ್ಮ ಸೀನಿಯರ್ಸ್ ಎಲ್ಲರೂ ಕುಂತ್ಕೊಂಡಿದ್ದಾರೆ. ಇದು ಇವತ್ತು ಯಶಸ್ಸಿನ ಗಾದಿ ಆಗಿದ್ದಕ್ಕೆ ಗುರುಗಳ ಜೊತೆಗೆ ನಾವು ಶಿಷ್ಯಂದ್ರನ್ನ ಕುಂತ್ಕೊಂಡಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ ನೀವು ಕೂಡ ಈ ಮಟ್ಟದಲ್ಲಿ ದೇಶದ ಆಸ್ತಿಯಾಗಿ, ಒಂದು ನಮ್ಮ ಸಾಮಾಜಿಕ ಆಸ್ತಿಯಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ನಮ್ಮದೇ ಆದಂಥ ಒಂದು ಜೀವನವನ್ನು, ಯಶಸ್ವಿ ಜೀವನ ನಾವು ಮಾಡ್ಕೋಬೇಕು ಅನ್ನೋದು ಮನವರಿಕೆ ಮಾಡ್ಕೊಂಡು ಇವತ್ತು ಈ ಕಾರ್ಯಕ್ರಮಗಳನ್ನ ನಾವು ಆಯೋಜಿಸಿದ್ರೆ. ಕಾರ್ಯಕ್ರಮಗಳ ಉದ್ದೇಶ ಏನಪ್ಪ ಅಂದರೆ, ಒಂದು ಹಿರಿಯರು ಮುಂದಿನ ಭವಿಷ್ಯದ ಪೀಳಿಗೆ ಇಬ್ಬರು ಸೇರಬೇಕು. ಇಬ್ಬರು ಸೇರಿ ಗುರುಗಳ ನೇತೃತ್ವದಲ್ಲಿ ಸಂದೇಶ ಕೊಡಬೇಕು. ಏನಪ್ಪ ಅಂದರೆ, ನಾವು ಅನ್ಕೊಂಡಿದ್ದೇನು, ಏನು ಸಾಧಿಸಿದೀವಿ, ಏನು ಮಾಡಿದ್ದೀವಿ, ಇವತ್ತು ಏನು ಸಾಧಿಸಬೇಕಾಗಿದೆ, ಅದನ್ನ ನಾವೆಲ್ಲ ಅನುಭವ ತಗೊಂಡಿರ್ತೀವಿ. ಗುರುಗಳ ಆಶೀರ್ವಾದದಿಂದ ನಾವಿಲ್ಲಿಗೆ ಬಂದಿರ್ತೀವಿ, ಅದನ್ನ ನಾವು ನಿಮಗೆ ಶೇರ್ ಮಾಡ್ತೀವಿ. ನೀವು ಆ ಲೆಗಸಿನ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಈ ಕಾರ್ಯಕ್ರಮಗಳ ಒಂದು ಸಾರ್ಥಕತೆ ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಈ ರೀತಿಯಾಗಿ ಬಹಳ ಅರ್ಥಪೂರ್ಣವಾಗಿ ನಮ್ಮ ಎಲ್ಲ ಬಂಧುಗಳು, ವೀರಶೈವ ಲಿಂಗಾಯತ ಬಂಧುಗಳು ಎಲ್ಲರೂ ಸೇರಿಬಿಟ್ಟು ಇವತ್ತು ಮಾಡಿರ್ತಕ್ಕಂಥದ್ದು ಬಹಳ ಅರ್ಥಪೂರ್ಣ. ಇವತ್ತು ಮಕ್ಕಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಏನೇನು ಜವಾಬ್ದಾರಿ ಮಾತುಗಳನ್ನ ಯಾರ್ಯಾರು ಮಾತಾಡ್ತಾರೆ, ಏನೇನು ಅನುಭವದ ಮಾತುಗಳಿರುತ್ತೆ, ಜೀವನದ ಹಾದಿಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹೇಳ್ತಾರೆ, ಇತಿಹಾಸ ಮರೆತವ್ರು ಯಾರು ಇತಿಹಾಸ ಸೃಷ್ಟಿಸಲಾರದು ಅಂತೇಳಿ. ಆ ಇತಿಹಾಸವನ್ನು ನಿಮ್ಮ ಮುಂದೆ ಇಡ್ತೀವಿ, ನೀವು ಇತಿಹಾಸ ಸೃಷ್ಟಿ ಮಾಡಬೇಕು. ಅವಾಗಲೇ ಅದಕ್ಕೆ ಸಾರ್ಥಕತೆ ಅಂತ ನಿಟ್ಟಿನಲ್ಲಿ ಇವತ್ತು ಯಾರ್ಯಾರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶಾಸಕಿ ಅನ್ನಪೂರ್ಣ ಇ ತುಕಾರಾಂ ಅವರು ಮಾತನಾಡಿ, ಕಲಿಕೆಗೆ ಪ್ರೋತ್ಸಾಹ ಕೊಟ್ಟರೆ ಮಾತ್ರ ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಕೈಯಲು ಸಾಧ್ಯವಾಗುತ್ತೆ. ನಮ್ಮ ಸಂಡೂರಿನ ತಾಲೂಕಿನ ಮಕ್ಕಳಿಗೆ ಅನುಕೂಲವಾಗಲು ಅಂಗನವಾಡಿಯಿಂದ ಸ್ನಾತಕೋತ್ತರ ಪದವಿ ತನಕ ಇಲ್ಲಿ ಶಾಲಾ ಕಾಲೇಜುಗಳ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದೇವೆ. ಮಕ್ಕಳಿಗೆ ಶೈಕ್ಷಣಿಕ ಮೌಲ್ಯವನ್ನು ತಿಳಿಸಿ ನೈತಿಕ ಶಿಕ್ಷಣವನ್ನ ನೀಡಲು ಕ್ರಮ ವಹಿಸುವಂತೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದ ಹೂವಿನ ಹಡಗಲಿಯ ಲಿಂಗನಾಯಕನಹಳ್ಳಿಯಲ್ಲಿ ಇರುವಂತಹ ಜಂಗಮ ಕ್ಷೇತ್ರದ ಪರಮ ಪೂಜ್ಯ ಮಣಿಪ್ರ ಚನ್ನವೀರ ಮಹಾಶಿವ ಯೋಗಿಗಳು ಮಾತನಾಡಿ, ತಿಪ್ಪೇರುದ್ರ ಅವರು ಬಿಡುಗಡೆ ಮಾಡಿರುವ ಬಸವಣ್ಣ ಅವರ ಜೀವನ ಚರಿತ್ರೆ ಪುಸ್ತಕದಲ್ಲಿ ಅಂಶಗಳನ್ನು ಕುರಿತು ಸ್ಪಷ್ಟನೆ ಕೊಡುತ್ತಾ, ಜಗವು ನಿನ್ನೊಳಗೆ ನೀನು ನನ್ನೊಳಗೆ ಎನ್ನುವ ಕೂಡಲ ಸಂಗಮನಾಥನ ಕುರಿತು ಸವಿಸ್ತಾರವಾಗಿ ಮಾಹಿತಿ ಕೊಟ್ಟಿದ್ರು. ಅದೇ ರೀತಿ ಶರಣರ ಕಲ್ಲೊಳಗೆ
ಹೊನ್ನುಂಟು, ಬೀಜದೊಳಗೆ ವೃಕ್ಷವುಂಟು, ಉದಕದೊಳಗೆ ಅಗ್ನಿ ಉಂಟು, ಹಾಲಿನೊಳಗೆ ತುಪ್ಪವುಂಟು, ಎಲ್ಲರ ಎದೆಯಲ್ಲೂ ತನ್ನದೇ ಆತ್ಮವುಂಟು ಎನ್ನುವ ವಚನದ ಸಾರಾಂಶವನ್ನ ತಿಳಿದು ಮಾನವನು ಉತ್ತಮ ಜೀವನ ಶೈಲಿಯನ್ನ ಅಳವಡಿಸಿಕೊಂಡು ನಾನು ಎನ್ನುವುದನ್ನ ತೊರೆದು ಮಾನವೀಯ ಗುಣಗಳನ್ನ ಹೊಂದಿ ಮನಸ್ಸನ್ನ ಏಕಾಗ್ರತೆಯಿಂದ ಹಿಡಿದಿಟ್ಟು ಉತ್ತಮ ನಾಗರಿಕನಾಗಿ ಪರಿವರ್ತನೆಯಾಗಲು ಅರಿವನ್ನ ಮೂಡಿಸುವ ಒಬ್ಬ ಗುರುವಿನಿಂದ ಮಾತ್ರ ಸಾಧ್ಯ. ಆ ಗುರುವೇ ಕ್ರಾಂತಿಕಾರ ಪುರುಷ ನಮ್ಮ ಬಸವಣ್ಣನವರು ಎಂದಿದ್ದಾರೆ. ನಮ್ಮ ಅಂಗನವಾಡಿ ಶಾಲೆಯಿಂದ ಮತ್ತು ಸ್ನಾತಕೋತ್ತರ ಪದವಿವರೆಗೂ ಕೂಡ ನಮ್ಮ ಸಂಡೂರು ತಾಲೂಕಿನ ಮಕ್ಕಳು ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಬೇಕಾದಂಥ ಎಲ್ಲ ಶಿಕ್ಷಣ ಸೌಲಭ್ಯ ಇಲ್ಲೇ ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಸಾಕಷ್ಟು ಹೊಸ ಕಾಲೇಜುಗಳನ್ನು ಇಲ್ಲಿ ತಂದಿದ್ದೀವಿ. ITI ಕಾಲೇಜು, ಡಿಪ್ಲೊಮಾ ಕಾಲೇಜು. ಮತ್ತು ನಾನು ಮೊದಲೇ ಬಾರಿ ಶಾಸಕಿ ಆದಮೇಲೆ ಮೊದಲನೇ ಸಲ ನಾನು ಅಧಿವೇಶನದಲ್ಲಿ ನಮ್ಮ ಸಂಡೂರಿನ ಹೆಣ್ಣುಮಕ್ಕಳಿಗೋಸ್ಕರ ಅವರಿಗೆ ಅನುಕೂಲ ಆಗಲಿ ಅಂತೇಳಿ BSc ನರ್ಸಿಂಗ್ ಕಾಲೇಜ್ ಬಗ್ಗೆ ನಾನು ಅಲ್ಲಿ ಧ್ವನಿ ಎತ್ತಿದ್ದೆ. ಇವತ್ತು ನಮಗೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದಂಥ ಸರ್ಕಾರ ನಮಗೆ ಇವತ್ತು ಮಂಜೂರು ಮಾಡಿಕೊಟ್ಟಿದೆ. ಇದೇ ಶೈಕ್ಷಣಿಕ ವರ್ಷದಿಂದ ಆ ಕಾಲೇಜು ಕೂಡ ಆರಂಭ ಆಗುತ್ತೆ. ಮತ್ತು ನಮ್ಮ ಎಲ್ಲ ಹೆಣ್ಣುಮಕ್ಕಳು ಕೂಡ ಅವರ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ನಾವು ಪೂರಕವಾಗಿ ಅವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಬಡ ವಿದ್ಯಾರ್ಥಿಗಳು ಅವ್ರಿಗೂ ಕೂಡ ಇವತ್ತು ಈ ಶೈಕ್ಷಣಿಕ ವರ್ಷದಿಂದಲೇ ನಾವು ನಂದಿಹಳ್ಳಿಯಲ್ಲಿ ಡಿಪ್ಲೊಮಾ ಕಾಲೇಜನ್ನು ಆರಂಭ ಮಾಡಿದ್ದೇವೆ. ಆಗಲೇ ಎಲ್ಲ ಅಡ್ಮಿಷನ್ಸು ಸ್ಟಾರ್ಟ್ ಆಗಿ ಆಗಲೇ ಎಲ್ಲ ಮಕ್ಕಳು ಕೂಡ ಇವತ್ತು ಅಲ್ಲಿ ತಮ್ಮ ಪ್ರವೇಶಾತಿಯನ್ನು ಪಡೆದಿದ್ದಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗಿ ಒಂದು ಆರೋಗ್ಯವಂತ ಸಮಾಜ, ಒಂದು ಸುಶಿಕ್ಷಿತ ಸಮಾಜವನ್ನು ಕಟ್ಟೋದಕ್ಕೆ ಎಲ್ಲರೂ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಕೂಡ ಸಹಕಾರ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ಸ್ಮರಣಿಸೋದಕ್ಕೆ ಬಯಸ್ತೀನಿ. ನಮ್ಮ ಮಕ್ಕಳಿಗೆ ಕೇವಲ ಅಂಕಗಳು ಮಾತ್ರ ಸಾಕಾಗೋದಿಲ್ಲ, ಅವರಿಗೆ ಉತ್ತಮವಾದ ವ್ಯಕ್ತಿತ್ವ ಕೂಡ ಅಗತ್ಯ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ನಾನು ಮೊನ್ನೆ ನಮ್ಮ DO ಸರ್ ಹೇಳಿದ್ರು, ಮೇಡಮ್ ನಾವು 91% ತಗೊಂಡಿದ್ದೀವಿ ಅಂತಂದೇಳಿ. ನಾನು ಬರೀ ಅಂಕಗಳಿಂದ ಮಾತ್ರ ನನ್ನ ಮಕ್ಕಳನ್ನು ಅಳೆಯೋದಕ್ಕೆ ಇಷ್ಟಪಡೋದಿಲ್ಲ. ಅವರಲ್ಲಿ ನೈತಿಕ ಶಿಕ್ಷಣ ಒಂದು ಇರಬೇಕು. ಹಾಗೆಯೇ ಅವರಿಗೆ ಉತ್ತಮವಾದ ವ್ಯಕ್ತಿತ್ವ ರೂಪಿಸೋದ್ರಲ್ಲಿ ನೀವು ಹೆಚ್ಚಿನ ಗಮನವನ್ನು ಮುಂದಿನ ಶೈಕ್ಷಣಿಕ ವರ್ಷದಿಂದ ನೀವು ಕೊಡ್ರಿ ಅಂತೇಳಿ ನಾನು ಅವರಿಗೆ ಆಗಲೇ ಕಟ್ಟುನಿಟ್ಟಿನ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದೀನಿ. ಯಾಕಂದರೆ ನಮ್ಮ ಸಂಡೂರು ತಾಲೂಕಿನಲ್ಲಿ ಓದಿದಂಥ ಮಕ್ಕಳು ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ಕೂಡ ಅವರು ಬದುಕಿ ಬರಬಲ್ಲರು ಅಂತಕ್ಕಂಥ ಸಾಮರ್ಥ್ಯವನ್ನು ಇವತ್ತು ನಮ್ಮ ಶಿಕ್ಷಕರು ಆ ಮಕ್ಕಳಲ್ಲಿ ತುಂಬುವಂಥ ಕೆಲಸ ಆಗಬೇಕು. ಬರೀ ಅಂಕಿಅಂಶಗಳಿಂದ ಮುಂದೆ ಯಾವುದು ನಡೆಯೋದಿಲ್ಲ, ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬರ್ತೈತಿ. ಯಾವಾಗ ಆ ಮಗುವಿನಲ್ಲಿ ಆತ್ಮವಿಶ್ವಾಸ ಇರ್ತೈತಿ, ಸ್ವಾಭಿಮಾನ ಇರ್ತೈತಿ, ನಾನು ಎಲ್ಲಾದರೂ ಬದುಕಬಲ್ಲೆ ಅಂತಕ್ಕಂಥ ಒಂದು ಧೈರ್ಯ ಅವನಿಗೆ ಬರುತ್ತೆ. ಅವನು ಪ್ರಪಂಚದ ಎಲ್ಲ ಸಂಕಷ್ಟಗಳನ್ನು ಮೀರಿ ಅವನು ಸಾಧನೆ ಮಾಡಬಲ್ಲ ಅಂತಕ್ಕಂಥದ್ದು ನನ್ನ ಅಭಿಮತ. ಅದಕ್ಕೆ ಎಲ್ಲ ನನ್ನ ಶಿಕ್ಷಕರು ಮತ್ತು ಶಿಕ್ಷಕ ವೃಂದದವರು ಎಲ್ಲರೂ ಕೂಡ ನನಗೆ ಉತ್ತಮವಾದ ಸಹಕಾರವನ್ನು ಕೊಡ್ತದೆ. ಹಾಗೆಯೇ ನನ್ನೆಲ್ಲ ಗುರು ಹಿರಿಯರು ಕೂಡ ನನಗೆ. ಇದಾದ ನಂತರ SSLC ಮತ್ತು ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ 85% ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನ ವೆಂಕಟೇಶ್ ಮತ್ತು ತಬಲಾ ಕುಮಾರಸ್ವಾಮಿ ನಡೆಸಿಕೊಟ್ಟಿದ್ದಾರೆ. ಸಂಜೆ ನಡೆದ ಸಾಧಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ ಕುರುಗೋಡು ಮತ್ತು ಸಂಡೂರು ತಾಲೂಕಿನ ಜಿ ನಾಗಲಾಪುರದಲ್ಲಿ ಇರುವ ಗುರು ಉಪ್ಪತೇಶ್ವರ ಸ್ವಾಮಿ ಮಠದ ಶ್ರೀ ಮಣಿಪುರ ನಿರಂಜನ ಪ್ರಭು ಮಹಾಸ್ವಾಮಿಗಳು ಮಾತನಾಡಿ, ಜೀವನದಲ್ಲಿ ಏನನ್ನಾದರೂ ಸಾಧಿಸಿದ ವಿಶೇಷತರಿಗೆ ಮಾತ್ರ ಗೌರವ ಕೊಟ್ಟು ಕಾರ್ಯಕ್ರಮಗಳಿಗೆ ಆಹ್ವಾನಿಸಿದ್ದಾರೆ. ಹಾಗೆಯೇ ನಿಮ್ಮನ್ನು ಕೂಡ ಈ ದಿನ ಆಹ್ವಾನಿಸಿ ಗೌರವ ಪುರಸ್ಕಾರ ನೀಡಿದ್ದಾರೆ. ಕಾರಣ ನೀವುಗಳು ಕೂಡ ನಿಮ್ಮ ಸಾಧನೆಯ ಹಾದಿಯಲ್ಲಿ ಮುಂದುವರಿಯಬೇಕಾಗತ್ತೆ ಎಂದಿದ್ದಾರೆ. ಬದುಕಿನಲ್ಲಿ ಉತ್ತಮ ಆದರ್ಶ ಗುಣಗಳನ್ನು ಅಳವಡಿಸಿಕೊಂಡು ದುಶ್ಚಟಗಳಿಗೆ ಬಲಿಯಾಗದೆ ನ್ಯಾಯ ಮಾರ್ಗದಲ್ಲಿ ನಡೆದು ನಿಮ್ಮ ಮನೆಗೆ ಮತ್ತು ಸಮಾಜಕ್ಕೆ ಮಾದರಿಯಾಗುವಂತೆ ಸಲಹೆ ಕೊಟ್ಟಿದ್ದಾರೆ. ಯಾಕ ಒಬ್ಬ ವ್ಯಕ್ತಿಯನ್ನ ನಿಮಗೆ ವಿಶೇಷವಾಗಿ ಆಹ್ವಾನ ಮಾಡಿ ಕರೀತಾರೆ ಅಂತ ಕೇಳಿದ್ರೆ, ನಿನ್ನ ಒಳಗೆ ಏನಾದರೂ ಸ್ಪೆಷಲ್ ಕ್ವಾಲಿಟಿ ಇದ್ರೆ ಮಾತ್ರ ಕರೀತೈತಿ ಪ್ರಪಂಚ. ಕ್ವಾಲಿಟಿ ಇದ್ರೆ ಮಾತ್ರ ನಮ್ಮನ್ನು ಗುರುತಿಸ್ತೈತಿ. ಸುಮ್ಮನೆ ಹೋಗಿ ಎಲ್ಲರನ್ನು ಗುರುತಿಸಂಗಿಲ್ಲ. ಸಂಡೂರೊಳಗೆ ಎಷ್ಟು ಸಾವಿರ ಜನ ವಿದ್ಯಾರ್ಥಿಗಳಿವೆ, ಸಂಡೂರು ತಾಲೂಕು ಎಷ್ಟು ಸಾವಿರ ಜನ ವಿದ್ಯಾರ್ಥಿಗಳಿವೆ, ಎಲ್ಲರನ್ನ ಕರಿಬೋದಾಗಿತ್ತು. ನಿಮ್ಮನೆ ಯಾಕೆ ಕರೆದ್ರು ಅಂತ ಕೇಳಿದ್ರೆ, ನೀವು ಪರೀಕ್ಷೆ ಒಳಗಡೆ ಉತ್ತಮ ರೀತಿಯಿಂದ ಸಾಧನೆ ಮಾಡಿದೀರಿ ಅಂತಕ್ಕಂಥ ಕಾರಣಕ್ಕಾಗಿ ನಿಮ್ಮನ್ನು ಕರೆದಿದ್ದಾರೆ. ಹೌದಲ್ಲ? ಮತ್ತೆ ಸಾಧನೆ ಮಾಡಿದ್ದೀವಿ ಅಂತ ಕರೆದಿದ್ದಾರೆ ಅಂದ ತಕ್ಷಣ ಬಂದು ಪ್ರಶಂಸಿಸುವ ತಕ್ಷಣ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ವಿಚಾರದಲ್ಲಿ ನಿಮ್ಮ ಬದುಕಿನೊಳಗಡೆ ನೀವು ಯಾವಾಗ ಕೂಡ ಇಲ್ಲಿ ಮುಗಿತಂದು ಕೊಡೋದಲ್ಲ.
ಬಿಡುದಲ್ಲ, ಇಂಥ ಸಾಧನೆಯ ಪುರಸ್ಕಾರಗಳು ನಿಮ್ಮ ಜೀವಮಾನದ ಉದ್ದಕ್ಕೂ ನಿಮ್ಮನ್ನು ತೆಗೆದುಕೊಳ್ತಾ ಹೋಗಬೇಕು ಅಂತಕ್ಕಂಥ ಕನಸನ್ನು ಇಟ್ಟುಕೊಳ್ಳಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಕಲಿಯುತ್ತಾರೆ ನಿಮ್ಗೆ. ಎಂಥ ಕನಸಿನ ಬಗ್ಗೆ ಈಗ ಕಾಲದ ವಿದ್ಯಾರ್ಥಿನಿಯರಿಗೆ ನೀವು ಹೆಂಗಾಗಿರ್ತೀರಿ, ಈಗಿನ ಜನರೇಷನ್ ಹೆಂಗಾಗತ್ತದಪ್ಪ ಅಂತ ಕೇಳಿದ್ರೆ, ನಾ ಜಲ್ದಿ ಬಡ ಓದಿ ಬಿಡ್ಬೇಕು, ಬೇಗ ನೌಕರಿ ತಗೊಂಡ್ಬಿಡ್ಬೇಕು, ಬೇಗ ಮದುವೆ ಆಗ್ಬಿಡ್ಬೇಕು, ಪಟ್ ಬಂದ ನಡೋದು, ಅದನ್ನು ಸರಿಯಾಗಿ ಓದಿಸ್ಬಿಟ್ಟು ಅವರಿಗೂ ನೌಕರಿ ಕೊಡಿಸ್ಬಿಟ್ರು ಮುಗೀತು ಅಂತಕ್ಕಂಥ ಕನಸು ನೀವೆಲ್ಲ ವಿದ್ಯಾರ್ಥಿಗಳಿರ್ತತಿ. ಹಂಗೆ ಕಾಣಬಾರದು, ಹಂಗೂ ಕನಸು ಕಾಣಬಾರದು. ನೆನಪಿಟ್ಟುಕೊಂಡ್ರೆ ಮತ್ತೆ ತಂದೆ ತಾಯಿಗಳು ಹಂಗಾಗ್ತಾರೆ ತುಂಬ್ತಾರೆ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಮನೆಯಾಗಿರ್ತಕ್ಕಂಥ ತಂದೆ ತಾಯಿಗಳು ಹಂಗ ತುಂಬ್ತಾರೆ. ಯಾಕೆ ನಮ್ಮ ದೇಶ ಅಂತಕ್ಕಂಥದ್ದು ಯಾಕಿಷ್ಟು ಅಧೋಗತಿಗೆ ಹೋಗ್ತಾ ಇದೆ ಅಂತ ಕೇಳಿದ್ರೆ, ಮೊದಲನೇ ಮಾತು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ವೇದ ಉಪನಿಷತ್ ಜ್ಞಾನ ತಿಳಿಸಿದ್ರು. ಏನಂತ ತಿಳಿಸಿದ್ರು? ಮನೆಗೆ ಮೊದಲ ಪಾಠ ಶಾಲೆ, ತಾಯಿ ತಾನೇ ಮೊದಲ ಗುರು, ತಾಯಿಯಿಂದ ಪಾಠ ಕಲಿತ ಮಕ್ಕಳೇ ಧನ್ಯರು ಅಂತಕ್ಕಂಥ ಮಾತನ್ನ ಮಹಾತ್ಮರು ಹೇಳಿ ಹೋಗಿದ್ದಾರೆ. ಯಾಕೆ ಈ ಮಾತು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ತಂದೆ ತಾಯಿಗಳು ಮಕ್ಕಳಿಗೆ ಏನು ಬಿತ್ತಬೇಕು ಅಂತ ಕೇಳಿದ್ರೆ, ನೀನು ಚಂದನ ಓದಬೇಕು. ನೀವೆಲ್ಲ ಹೆಂಗಾಗ್ತೀರಪ್ಪ ಅಂತ ಕೇಳಿ ನೀವೆಲ್ಲ ಏನ್ ಮಾಡ್ತೀರಿ ಗೊತ್ತಲ್ಲ, ನೀನು ಸ್ವಾಮಿ ವಿವೇಕಾನಂದ ಆದಾಗ ಆಗಂತಿಲ್ಲ. ಯಾರು ಹೇಳ್ತೀರ ಕೈ ಎತ್ತಿ ನೋಡೋಣ. ನೀವ್ಯಾರು ತಂದೆ ತಾಯಿ ನಿಮ್ಮ ಮಕ್ಕಳಿಗೆ ನೀನು ಸ್ವಾಮಿ ವಿವೇಕಾನಂದ ಆದಾಗ ಆಗಂತ ಹೇಳಿದ್ರು, ರಾಮಕೃಷ್ಣ ಪರಮಹಂಸ ಆದಾಗ ಆಗಂತ ಹೇಳಿದ್ರು, ನಿಮ್ಮ ಮಕ್ಕಳಿಗೆ APJ ಅಬ್ದುಲ್ ಕಲಾಂ ಆದಾಗ ಆಗಂತ ಹೇಳಿದ್ರು, ಮಹಾತ್ಮ ಗಾಂಧಿ ಆದಾಗ ಆಗಪ್ಪ ಅಂತ ಹೇಳಿದ್ರು. ಹೇಳೋದಿಲ್ಲ. ನೀವು ನಿಮ್ಮ ಮಕ್ಕಳಿಗೆ ಹೇಳೋದೇನು, ನಿಮ್ ತಲೆ ಎಲ್ಲ ತಲೆಗೊಂದು ಚೌಕಟ್ಟು, ಒಂದು ಕಾನ್ಸೆಪ್ಟ್ ಬಂದ್ಬಿಡೋದು. ಏನು ಕಾನ್ಸೆಪ್ಟ್ ಬಂದದಪ್ಪ ಅಂದ್ರೆ, ನನ್ನ ಮಗನು ಚಲೋತ್ತಾಗ ಓದ್ಬೇಕು, ರ್ಯಾಂಕಿಂಗ್ನಾಗ ಬರ್ಬೇಕು, ಚಲೋ ಹಾಯಿ ದೊಡ್ಡ ಗ್ರೇಡ್ ಇರ್ತಕ್ಕಂಥ ಸ್ಕೂಲ್ನಾಗ ಓದಿಸ್ಬೇಕು, ಮಕ್ಕಳನ್ನ ದೊಡ್ಡ ಕಾಲೇಜ್ನಾಗ ಓದಿಸ್ಬೇಕು, ಡಾಕ್ಟರ್ ಆಗ್ಬೇಕು. ನಂತರ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರು ಆದ ಜೀವಮಾನ ಶ್ರೇಷ್ಠ ಕಲಾ ಸಾಧಕ ಪ್ರಶಸ್ತಿ ಪುರಸ್ಕೃತರು ಆದ ನಾಡೋಜ ವಿಟಿಕಾಳಿ ಸಮಾಜ ಸೇವೆಗಾಗಿ ಡಾಕ್ಟರೇಟ್ ಪಡೆದ ಡಾಕ್ಟರ್ ನಾಗನಗೌಡ, ಸಾಹಿತ್ಯ ರತ್ನ ಪ್ರಶಸ್ತಿ ಪಡೆದ ಡಾಕ್ಟರ್ ತಿಪ್ಪೇರುದ್ರ ಸಂಡೂರು, ಕಸಾಪ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ನಿಷ್ಠಿರುದ್ರಪ್ಪ, ರಾಜ್ಯಮಟ್ಟದ ತೋಟಗಾರಿಕೆ ಪ್ರಶಸ್ತಿ ಪಡೆದ ಕೆ ಬಸಪ್ಪ, ಭುಜಂಗನಗರದ ವೀರಗಾಸೆ ಕಲಾವಿದ ಪ್ರಶಸ್ತಿ ಪಡೆದ ಡಾಕ್ಟರ್ HM ರೇವಣಸಿದ್ದಯ್ಯ ಸ್ವಾಮಿ, ಬಯಲಾಟ ಅಕಾಡೆಮಿ ವಾರ್ಷಿಕ ಗೌರವ ಪ್ರಶಸ್ತಿ ಪಡೆದ ತಾಳೂರಿನ ಬಂಡ್ರೆ ನಿಂಗಪ್ಪ, ಕರಗಪುರದಲ್ಲಿ LLB IIT ತೇರ್ಗಡೆ ಹೊಂದಿದ ವಿವೇಕ್ ಎನ್ ಗುಡೇಕೋಟೆ, PSI ಹುದ್ದೆ ಪಡೆದ ಎಂ ಕಾರ್ತಿಕ್ ಹಾಗೂ ಪ್ರಾಥಮಿಕ ಶಾಲೆ ವಿಭಾಗದಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರು ಆದ JR ರೇಣುಕಮ್ಮ, ರಾಜಣ್ಣ, ಮೊಹಮ್ಮದ್ ಜಾವೀದ್, ಹಯಾದ್ ಭಾಷಾ, KT ಗುರುಪ್ರಸಾದ್ ರವರಿಗೆ ಸನ್ಮಾನ ಮಾಡಲಾಗಿದೆ. ತದನಂತರ ಸಿರಿಗೇರಿಯ ಧಾತ್ರಿ ರಂಗ ಸಂಸ್ಥೆಯ ವತಿಯಿಂದ ಶಿವಶರಣ ಹರಳಯ್ಯ ಎನ್ನುವ ನಾಟಕ ಪ್ರದರ್ಶನ ಎಲ್ಲರ ಮನ ಸೆಳೆಯಿತು. ಈ ಸಂದರ್ಭದಲ್ಲಿ BKG ಸಂಸ್ಥೆಯ ಡಾಕ್ಟರ್ B ನಾಗನಗೌಡ, ಸಂಡೂರು ತಾಲೂಕು ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷ ಕಿನ್ನೂರೇಶ್ವರ ಉಪ್ಪರಹಳ್ಳಿ, ಉಪಾಧ್ಯಕ್ಷ BG ಸಿದ್ದನಗೌಡ, ಗೌರವಾಧ್ಯಕ್ಷ P ರವಿಕುಮಾರ್, ಕಾರ್ಯದರ್ಶಿ TG ಸುರೇಶ್ ಗೌಡ, ಪ್ರಾಧ್ಯಾಪಕರು ಆದ ಡಾಕ್ಟರ್ ತಿಪ್ಪೇರುದ್ರ, ಸಂಡೂರಿನ ಅಕ್ಕನ ಬಳಗದ ಅಧ್ಯಕ್ಷೆ ಸರೋಜಾ ಜ್ಯೋತಿ ಪ್ರಕಾಶ್, ವೀರಶೈವ ಲಿಂಗಾಯತ ಸಮಾಜ ಬಾಂಧವರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ರಾಜು ಪಾಳೆಗಾರ್, ನವಕರ್ನಾಟಕ ಟಿವಿ.